ಕನ್ನಡದಲ್ಲಿ ಒಂದ್ ಗಾದೆ ಇದೆ, ನೆಕ್ಕೋ ನಾಯಿಗೆ ಲಿಂಗವೇನು ಪಾಣಿ ಪೀಠವೇನು ಅಂತ. ಏನು ಎ ರಾಮ್ ಅಂದ್ರೆ ಆನಂದರಾಮೋ, ಅಶ್ವತ್ಥರಾಮೋ, ಅನಂತರಾಮೋ. ವೆರಿ ಗುಡ್. ಇನ್ವಿಟೇಷನ್ ಅಲ್ಲಿ ನನ್ನ ಹೆಸರು ಹಾಕಿಲ್ಲ ಅಂತ ಕೇಸ್ ಹಾಕ್ತವ್ರು ಇದ್ದಾರೆ. ಸೊ ನಿಮ್ ತಾತನ್ ಪ್ರಾಪರ್ಟಿ, ಅದಕ್ಕೆ ನಿಮ್ದೇನ್ ಗಲಾಟೆ? ಆಗಿದ್ಮೇಲೆ ಅಲ್ಲಿ ಟೆಂಪಲ್ ಇದೆ, 100/100 ಅಷ್ಟೇ ಕೇಳ್ತಿದ್ದಾರೆ. ಆ 100/100 ಇಟ್ಕೊಳ್ಳಿ. ಅದೊಳಗಡೆ ವಾಟರ್ ಟ್ಯಾಂಕ್ ಒಂದ್ ಬಿಟ್ಟಿದ್ದಾರೆ, ಅದನ್ನ ಇಟ್ಕೊಳ್ಳಿ. ನಿಮ್ ಇಂಟ್ರೆಸ್ಟ್, ಅವ್ರ ಇಂಟ್ರೆಸ್ಟ್, ಇಬ್ರ ಇಂಟ್ರೆಸ್ಟ್ ದೇವಸ್ಥಾನದ ಶ್ರೇಯೋಭಿವೃದ್ಧಿನೇ ಆದ್ರೆ ಮಾಡಿ, ಯಾರು ಬೇಡ ಅಂತಾರೆ? ಯು ಆಲ್ಸೋ ಜಾಯಿನ್ ದೆಮ್. ಅವ್ರ ಫ್ಯಾಮಿಲಿಯಿಂದ ಒಬ್ರು ಯಾರಾದ್ರೂ ಇರ್ಬೇಕು ಆ ಟೆಂಪಲ್ ನ ಆಕ್ಟಿವಿಟೀಸ್ಗೆ. ಅವರ ತಾತನವರು ಏನು ಉದ್ದೇಶಕ್ಕೆ ಕೊಟ್ಟಿದ್ರು ವಿಲ್ ಮುಖಾಂತರ, ಆ ಉದ್ದೇಶ ಸಾರ್ಥಕ ಆಗ್ಬೇಕು. ಫಾರ್ ದಟ್ ಪ್ರಾಪರ್ಟಿ ಇಸ್ ನಾಟ್ ಗಿವನ್ ಟು ಸಂಘ, ಪ್ರಾಪರ್ಟಿ ಇಸ್ ಗಿವನ್ ಫಾರ್ ದಿ ಟೆಂಪಲ್. ನಾವು ಯುವರ್ ಓನ್ಲಿ ಕೇಸ್ ಈಸ್ ದಟ್ ಕಾಮಧೇನು ಎಂತದೋ ಸಂಘ ಮಾಡ್ಕೊಂಡಿರೋರು. ಕರೆಕ್ಟ್ ಮಾ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಒಳ್ಳೆ ಉದ್ದೇಶಕ್ಕಾಗಿ ಒಂದನ್ನ ಮಾಡಿದ್ರು, ಸ್ವಂತ ಜಾಗ ಕೊಟ್ರು. ಆ ಆತ್ಮ ಅಲ್ಲಿ ಮಿಡುಕ್ತಾ ಇದೆಯೇ? ಇಲ್ಲಿ 2014ರಿಂದ ಅಪೀಲ್ ಪೆಂಡಿಂಗ್ ಇದ್ಕೊಂಡು ಪುಟ್ಟನೆಣ್ಣು ನಿಮ್ಮ ಇಂಟ್ರೆಸ್ಟ್ ಇರೋದನ್ನು ಆ ಟೆಂಪಲ್ ಶ್ರೇಯೋಭಿವೃದ್ಧಿ ಆಗ್ಬೇಕು, ಚೆನ್ನಾಗಿ ನಡಿಬೇಕು ಅಂತ. ಅವ್ರ ಇಂಟ್ರೆಸ್ಟ್ ಇರೋದು ಅದೇನೇನೆ. ಅವ್ರು ನೀವು ಯಾಕೆ ಚೆನ್ನಾಗಿ ನಡೆಸಲ್ಲ ಅಂತ ಹೇಳ್ತೀರಿ, ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾರೆ. ಅವ್ರೇನ್ ಓನರ್ಶಿಪ್ ಕೇಳಕ್ ಆಗಲ್ಲ ಟೆಂಪಲ್ದು. ಅವ್ರ ತಾತ ಕೊಟ್ಟಿದ್ದ ಜಾಗದಲ್ಲಿ ಟೆಂಪಲ್ ಇದೆ. ಅವ್ರ ತಾತನ್ ಪ್ರಾಪರ್ಟಿ ಇಸ್ ನಾಟ್ ಇನ್ ಡಿಸ್ಪ್ಯೂಟ್. ಅಲ್ಲಿ ಒಂದ್ ಸ್ವಲ್ಪ ಭಾಗ ಏನೋ ವಾಟರ್ ಟ್ಯಾಂಕ್ ಹೋಗಿದೆ. ಇನ್ ಮಿಕ್ಕಿದಕ್ಕೆ ಒಂದು ಕಾಂಪ್ಲೆಕ್ಸ್ ಇದೆ. ಆ ಕಾಂಪ್ಲೆಕ್ಸ್ ನ ರೆಂಟ್ಗೆ ಬಿಟ್ಟಿದ್ದೀರಿ ಅಡ್ಮಿಟೆಡ್ಲಿ. ಅದ್ರಿಂದ ಬರೋ ಉತ್ಪನ್ನ ಎಲ್ಲಾನು ದೇವಸ್ಥಾನದ ಉತ್ಪನ್ನಕ್ಕಾಗತ್ತೆ. ಇವ್ರನ್ನೂ ಸೇರಿಸ್ಕೊಳ್ಳಿ, ಚೆನ್ನಾಗಿ ಶಿವರಾತ್ರಿ ಮಾಡಿ, ಯಾರು ಬೇಡ ಅಂತಾರೆ? ಅಲ್ಲೊಂದು ಸಮಾಧಿ ಇದೆ. ಟು ದಟ್ ಎಕ್ಸ್ಟೆಂಟ್ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ಇರುತ್ತೆ. ಆ ಸಮಾಧಿ ಇರೋದ್ರಿಂದ ಕೆಲವು ಪೂಜಾ ಕೈಂಕರ್ಯಗಳು ಬೇರೆ ದೇವಸ್ಥಾನಗಳಲ್ಲಿ ಮಾಡ್ದಂಗೆ ಮಾಡಕ್ಕಾಗಲ್ಲ. ಅದನ್ನೇ ಅವ್ರು ಎಂಫಸೈಸ್ ಮಾಡ್ತಿರೋದು. ಆ ಸಮಾಧಿ ಪೋರ್ಷನ್ ಸಪರೇಟ್ ಮಾಡ್ಕೊಳ್ಳಿ. ಒಂದು ಕಟಾಂಜನ ಅಂತ ಬರುತ್ತೆ, ಎ ಸಾರ್ಟ್ ಆಫ್ ಎ ಪರ್ಮನೆಂಟ್ ಬ್ಯಾರಿಕೇಡ್, ಅದನ್ನ ಅದಕ್ಕೆ ಹಾಕೊಳ್ಳಿ. Such type of temples are not uncommon. We have a Shani temple in Vijayanagar. It is built over a samadhi. Nobody used to be there. Today it is the most busiest temple. And everybody who has got, some difficulty in their personal lives think that by visiting every Saturday there and lighting a lamp, they are all relieved. It's all about the faith ಅಲ್ಲ. ಸೊ ನಿಮ್ಗೂ ಬೇಕಾಗಿದೆ ಟೆಂಪಲ್, ಅವ್ರಿಗೂ ಬೇಕಾಗಿದೆ. ಅವರೇ ನಮ್ ಸ್ವಂತಕ್ಕೆ ತಗೊಂಡೋಗಿ ನಾಳೆ ಬೆಳಗ್ಗೆ ಅದನ್ನ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತಿದ್ರೆ ಒಪ್ಕೊಳ್ಳೋಣ. ಅಕಸ್ಮಾತ್ ಒಂದ್ ವೇಳೆ ಹಳೆ ಟೆನೆಂಟ್ ನ ಓಡಿಸಿ ಹೊಸ ಟೆನೆಂಟ್ ಮಾಡಿ, ಅಥವಾ ಇರೋ ಸ್ಟ್ರಕ್ಚರ್ ನ ಇನ್ನೊಂದ್ ಸ್ವಲ್ಪ ಬೆಟರ್ ಪೊಟೆನ್ಶಿಯಲ್ ಆಗಿ ಯೂಸ್ ಮಾಡ್ಬೇಕಂದ್ರೆ ಸಂಘದಲ್ಲಿ ಅವ್ರನ್ನೂ ಸೇರಿಸ್ಕೊಂಡು ಅವ್ರನ್ನೂ ಮಾಡ್ಕೊಂಡು ಬೆಟರ್ ಪೊಟೆನ್ಶಿಯಲ್ ಯೂಸ್ ಮಾಡ್ಕೊಂಡು ಹೆಚ್ಚಿಗೆ ಹಣ ತಗೊಳ್ಳಿ ಟೆಂಪಲ್ಗೆ. ಇವಾಗ ಇಲ್ಲಿ ಮಾಡ್ತಾ ಇದ್ದಾರಲ್ಲ, ಇವಾಗ ಇಲ್ಲಿ ಒಪ್ಕೋತಾ ಇದ್ದಾರಲ್ಲ ಅವ್ರು, ಯು ಸಿಟ್ ಅಕ್ರಾಸ್ ಹಳೇದೆಲ್ಲ ಕಹಿ ಮರೀರಿ. ಒಂದು ಟ್ರಸ್ಟ್ ಡೀಡ್ ನೀಟಾಗಿ ಬರ್ಕೊಳ್ಳಿ, ಒಂದು ಟ್ರಸ್ಟ್ ಅಂತ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಓಕೆ, ಐ ಆಮ್ ನಾಟ್ ಸೇಯಿಂಗ್ ಅದನ್ನೇ ಮಾಡ್ಕೊಳ್ಳಿ. ಅವ್ರ ಫ್ಯಾಮಿಲಿಯಿಂದ ಒಬ್ರು ಯಾರಾದ್ರೂ ಇರ್ಬೇಕು ಆ ಟೆಂಪಲ್ ನ ಆಕ್ಟಿವಿಟೀಸ್ಗೆ. ಅವರ ತಾತನವರು ಏನು ಉದ್ದೇಶಕ್ಕೆ ಕೊಟ್ಟಿದ್ರು ವಿಲ್ ಮುಖಾಂತರ, ಆ ಉದ್ದೇಶ ಸಾರ್ಥಕ ಆಗ್ಬೇಕು. ಹಾಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಅಭಿಪ್ರಾಯಕ್ಕೂ ಮನ್ನಣೆ ಕೊಟ್ಟು ಸೂಕ್ತವಾಗಿರ್ತಕ್ಕಂಥ ಒಂದು ಡಿಸಿಷನ್ ತಗೋಬೇಕು ಅನ್ನೋ ತರ ಬರ್ಕೊಳ್ಳಿ. ಪ್ರತಿ ಹಂತದಲ್ಲಿ ಉತ್ಸವಾದಿಗಳಲ್ಲಿ ಅವ್ರ ಮನೆಯವ್ರಿಗೆ ಕರೆದು ಒಂದು ಏನ್ ಬೇಕೋ ಒಂದು ಸ್ಥಾನಮಾನ ಕೊಟ್ಟು ಅವ್ರಿಗೆ ಒಂದ್ ಕರೆದು ಏನು ಮುಂದೆ ನಿಂತ್ಕೊಂಡು ಮಾಡಿಸಿ ಅಂತ ಹೇಳಿದ್ರೆ ಮುಗ್ದೋಯ್ತು. ಇಟ್ಸ್ ಆಲ್ ಅಬೌಟ್ ದಿ ಈಗೋ. ನಮ್ಮ ತಾತ ಕೊಟ್ಟಿದ್ದ ಜಾಗದಲ್ಲಿ ನೀವು ಕೂತ್ಕೊಂಡು ನಮ್ ಟೆಂಪಲ್ ನೇನೆ ಬಂದ್ಬಿಟ್ಟು ನಮ್ಗೆ ಯಾಕೆ ಅಂತ ಕೇಳ್ತೀರ ಅನ್ನೋದು ವರ್ಕೌಟ್ ಆಗ್ತದೆ ಅಷ್ಟೇ. ನೀವು ಬನ್ನಿ ಸೇರ್ಕೊಳ್ಳಿ ಅಂತಂದ್ರೆ ತಪ್ಪೇನಿದೆ? No, now it is there, no? Mr. Ramlingam is there very much before the court. You keep your parties present, let them sit across, try and find out. ಇದೆಲ್ಲ ಕ್ವಾರಲ್ ಮಾಡುವಂಥದ್ದಲ್ಲ ಇದು.
ಇದ್ರಲ್ಲಿ ಏನು ಅಂತದ್ದೇನು ನಿಮ್ಗೇನಾದ್ರು ಪೂರ್ತಿ ಬಂದ್ಬಿಟ್ಟಿದ್ದು ನಿಮ್ಗೆ ಸ್ವಾಮಿತ್ವ ಅಂತ ಸಿಕ್ಬಿಟ್ಟಿದ್ರೆ ಪರವಾಗಿಲ್ಲ. ದಿ will doesn't say that it will go to the Kamadhenu Sangha. No, it goes to the temple. No, you read exhibit D22. I had a clean look at exhibit D22. It doesn't say that so and so. ಅವರ ನೀವು ಯಾರೋ ಒಬ್ರು ಒಪಿನಿಯನ್ ಕೊಟ್ಟಿದ್ದ ಅಡ್ವೊಕೇಟ್ ಒಪಿನಿಯನ್ ಆಧಾರದ ಮೇಲೆ ಹೇಳ್ತಾ ಇದೀರಿ, ಅದೆಂಗಾಗುತ್ತೆ? ಮೈ ಅಡ್ವೊಕೇಟ್ ಸೆಡ್ ಲೈಕ್ ದಿಸ್, ದೇರ್ ಫಾರ್ ವಿ ಮಸ್ಟ್ ಗೋ ಟು ದಿ ಕೋರ್ಟ್ ಅಂತ ಬರ್ಕೊಂಡಿದ್ದೀರಿ. ರಿಆಕ್ಯುಪೈ ದಿ ಲ್ಯಾಂಡ್ ಅಂದ್ರೆ ಯು ಆರ್ ನಾಟ್ ಇನ್ ಪೊಸಿಷನ್ ಅಂತ. Moment you say you are not in position, okay, super intention be maintainable. It is temple in existence. There is no doubt about it. You want to take that from the temple to the society, that Sangha. Impermissible. Will is for the temple. Adu ashte. I don't know. I don't want to say. A property bequeathed in favor of a temple without there being mentioning in the deity or the Dharmadarshi or any such thing will be an improper bequeath. ಅವ್ರೇನು ಹಾಕಿಲ್ಲ ಇಷ್ಟ ತನಕ ನಾವು ಸುಮ್ಮನೆ ಇದೀವಿ. ಈಗ ಹಾಕಕ್ಕೂ ಆಗಲ್ಲ ಡಿಕ್ಲರೇಷನ್ ನಮ್ದೇ ಪ್ರಾಪರ್ಟಿ. That is where they are put to. So I am cautious in saying this. That time fragmentation. No, forget fragmentation. Even forget fragmentation. See, temple has no legal existence. Temple is represented by either a committee or a society or a trust, or for that matter in the form of deity, or for the archak whomsoever. ಅದಿಲ್ದಲ್ನೇ ಇದು ನನ್ನ ದೇವಸ್ಥಾನಕ್ಕೋಸ್ಕರ ಅಂತ ಮಾಡಿದ್ರೆ ಇಲ್ಲೊಂದು ಕೇಸ್ ಇತ್ತು. ಅಲ್ಲಿ ಅವ್ರು ಏನ್ ಬರ್ದಿದ್ರು ಅಂದ್ರೆ, ಮೇ ಬಿ ಹಿ ಮೇ ಬಿ ಅವೇರ್ ಆಫ್ ಇಟ್. ಓಲ್ಡ್ ಟೈಮರ್ಸ್ ಆರ್ ಅವೇರ್ ಆಫ್ ಇಟ್. ಕೇಸರಿ ಬರುತ್ತೆ ನೋಡಿ ಕಾಶ್ಮೀರದಿಂದ, ಆ ಕೇಸರಿ ಪಕ್ಕಳೆಗಳು, ಅದರದ್ದು ಇಷ್ಟು ಗ್ರಾಮ್ ನ ಕೊಟ್ಟು ಪ್ರತಿ ನವರಾತ್ರಿನಲ್ಲಿ ವೆಂಕಟೇಶ್ ದೇವರಿಗೆ 3 ನಾಮ ಹಾಕಿಸ್ಬೇಕು ಅಂತ ಬರ್ದಿದ್ರು. ಪಚ್ಕರ್ಪುರ ಸಿಕ್ಬಿಡುತ್ತೆ. ದಿ ರೆಡ್ ನಾಮ ಈಸ್ ಬೇಸ್ಡ್ ಆನ್ ಮೇಡ್ ಔಟ್ ಆಫ್ ಕೇಸರ. ಇವ್ರು ಇಟ್ಟಿದ್ದಂತ ಬರ್ತಿದ್ದಕ್ಕಂತ ದುಡ್ಡೊಳಗಡೆಗೆ ಅದ್ರಲ್ಲಿ 2 ಪಕ್ಕಳೆ ಬರೋದು. Follow me. There's a provision under the Trust Act. If the object of the trust, creation of the trust has lost its significance, or has become incapable of performance, or has become obsolete, then the property should revert back to the original donor. ಗೊತ್ತಾಯ್ತಲ್ಲ, ಇದೆಲ್ಲ few and far between. ಅದೊಂದೇ ಅಲ್ಲ, ಇನ್ನೂ 2 ಇದೆ. ಐ ಡೋಂಟ್ ವಾಂಟ್ ಟು ಸೇ ದಟ್ ಬಿಕಾಸ್ ಇಟ್ಸ್ ಐ ಥಿಂಕ್ ಸ್ಟಿಲ್ ದಿ ಮ್ಯಾಟರ್ ಇಸ್ ಬಿಫೋರ್ ದಿ ಕೋರ್ಟ್ ಅಂತ ಕಾಣುತ್ತೆ. ಗೊತ್ತಾಯ್ತಲ್ಲ ನಾನು ಹೇಳಿದ್ದು? ಸೊ ಅವಾಗ ಇಟ್ ಶುಡ್ ರಿವರ್ಟ್ ಬ್ಯಾಕ್ ಅಂತ ಸೆಕ್ಷನ್ 12 ಆಫ್ ದಿ ಟ್ರಸ್ಟ್ ಆಕ್ಟ್ ಏನೋ ಇದೆ. ನಮ್ಮ ಅಪ್ಪನ ಜೊತೆ ವಾಕಿಂಗ್ ಹೋದಾಗೆಲ್ಲ ಹೇಳ್ತಿರ್ತಾರೋ ಎಲ್ಲ. ವೆರಿ ಫ್ಯೂ ಕೇಸಸ್, ಬಟ್ these are all very important points. In fact, this was pressed into service in one of the cases. There is a decided case on that. So purpose of the will ಹೊರಟೋಗ್ಬಿಟ್ಟಿದೆ ಈಗಿದ್ರ ಒಳಗಡೆ. ಅವಾಗ ಏನಾಗುತ್ತೆ? Imperfect bequeath ಆಗುತ್ತೆ. If it is a imperfect, just think of the logic. If it is an imperfect bequeath, your entire claim is based on that exhibit D22. ಕೋರ್ಟ್ ಅಲ್ಲೇ ತೀರ್ಮಾನಕ್ಕೆ ಅಂತ ಬಂದ್ರೆ, if I have to record a finding, I do not know in what way I have to record the finding. So many technical issues are there. ಇದನ್ನ ಹೇಳ್ತಾರ ಅಂತ ನೋಡಿದೆ ನಾನು ರಾಮಲಿಂಗಂ. ಯಾಕೋ ಸಪ್ಕಾಗ್ಬಿಟ್ಟಿದ್ದಾರೆ. ಅಲ್ಲಿ 8 ಜನ ಮಕ್ಕಳಿದ್ದಾರೆ. 8 ಇದ್ರು, 70 ಇದ್ರು, 80 ಇದ್ರು. Exhibit D on bare reading of exhibit D22, this is the flaw in exhibit D22. ನಾನು ಅದಕ್ಕೆ ಅಲ್ಲಿ ನೋಡ್ತಾ ಇದ್ದೆ exhibit D22. ಇನ್ನೊಂದ್ಸತಿ ನೀವು ಅಲ್ಲಿ ಬೇರೆ ಎಲ್ಲ ಹೋದಾಗ ನಾನು D22 ಕಡೆ ಕಣ್ಣಾಯಿಸ್ಬಿಟ್ಟು ಏನ್ ಮಾಡ್ತೀರಾ ಇವ್ರೆ? ಅವ್ರೇನೋ ಧರ್ಮ ಕಾರ್ಯಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಸ್ವಂತ ಇಷ್ಟೆಲ್ಲ ಮಾಡಿದೀನಿ. We do not know what how Siddhappa, came up in his family, in his life, alva.
ನನ್ನ ಹತ್ರ ಒಬ್ರು ಇದ್ರು. He came from Madras for 3 rupees a wage per day. Per day, 3 rupees wage. He came as a laborer. He built so many structures. ಆಮೇಲೆ ಕೊನೆಯಲ್ಲಿ ಏನೇನೋ ತಾಪತ್ರಯಗಳಾಗೋಯ್ತು, ಮಕ್ಕಳು ಅವರು ಸರಿ ಇರಲಿಲ್ಲ ಅಂತ. One property which is a very prime property in Basveshwar Nagar, he wanted to gift it to a temple. I said, don't do that. He asked me why. I said, your ಮಕ್ಕಳು ಹೋಗ್ಬಿಟ್ಟು ಆ ಟೆಂಪಲ್ ಮೇಲೆ ಕೇಸ್ ಹಾಕ್ತಾರೆ. ಅವನ್ಗೇನ್ ಅನ್ನಿಸ್ತು ಅಂದ್ರೆ, ನಾನ್ 3 ರೂಪಾಯಿಗೆ ಮನೆ ಇಲ್ದಲ್ನೆ ಬಂದು ಈ ಊರಲ್ಲಿ ನಿಂತ್ಕೊಂಡು ಏನೋ ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಫುಟ್ಪಾತ್ ಮೇಲೆ ಮಲ್ಕೊಂಡು ಭಗವಂತ ನಂಗೆ ಇಷ್ಟು ಕೊಟ್ಟಿರುವಾಗ ನಾನ್ ಯಾಕೆ ಏನಾದ್ರು ಕೊಟ್ಟೋಗ್ಬಿಟ್ಟು ದೇವಸ್ಥಾನ ಕೊಟ್ಟೋಗ್ಬಿಟ್ಟು ಬಿಟ್ಬಿಡ್ಬಾರ್ದು. ಏನ್ ಪ್ರಿವೇಲ್ ಆಗಿದ್ಯೋ ಮನ್ಸಲ್ಲಿ, ಸಿದ್ದಪ್ಪನವ್ರ ಮನ್ಸಿನಲ್ಲಿ. ದಟ್ಸ್ ವೈ ದಿಸ್ ಯು ಮಸ್ಟ್ ಸ್ಟೆಪ್ ಇನ್ ಟು ದಿ ಶೂಸ್ ಆಫ್ ದಿ ಎಕ್ಸಿಕ್ಯೂಟರ್ and then see from his angle what would have been the whether the bequest is right or wrong anta, not from your angle. ನಾವ್ ಹಿಂಗ್ ಇಟ್ಕೊಂಡು ಬೋದ್ಗಾಜ್ ಇಟ್ಕೊಂಡು ನೋಡೋದಲ್ಲ, ಅಮ್ಮಿಂಗ ಅಂಗಲ್. ಅವನಿಗೆ ಇಷ್ಟ, own property. Law allows for that. Law says your property, after you, how you want to do it, you can do it. If you don't do it, I will decide it in this way. That's how the Succession Act has come. Law gives that opportunity. Settle it in your lifetime, whatever the way you want it. ಬೀದಿಲಿ ಹೋಗೋ ದಾಸಯ್ಯನ್ ಕೊಡು, ನಮ್ಗೇನ್ ತಕರಾರಿಲ್ಲ. ಆ ಆಪರ್ಚುನಿಟಿ ನೀನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಐ ವಿಲ್ ಡಿಸೈಡ್ ಆಸ್ ಟು ಹೌ ಇಟ್ ಶುಡ್ ಗೋ. ದಟ್ಸ್ ಹೌ ದಿ ಸಕ್ಸೆಷನ್ ಆಕ್ಟ್ ಕಮ್ಸ್. ಸೊ ದೇರ್ ಫಾರ್ ಸಿದ್ದಪ್ಪಾಸ್ ಪ್ರಾಪರ್ಟಿ, ಸಿದ್ದಪ್ಪಾಸ್ ಇಂಟೆನ್ಷನ್, ಸಿದ್ದಪ್ಪಂಗೆ ಅಲ್ಲೊಂದು ದೇವಸ್ಥಾನ ಮಾಡ್ಬೇಕು ಅಂತಿತ್ತು, ಜನಗಳಿಗೆ ಉಪಯೋಗ ಕೊಡ್ಬೇಕು ಅಂತಿತ್ತು. ಅದನ್ನೇನ್ ಮಾಡ್ಬೇಕು ಮಾಡಿದ್ದಾರೆ. ನಾವು ವಿ ಕೆನಾಟ್ ಗೋ ಬ್ಯಾಕ್ ಆನ್ ದಟ್. You being the grandson, you have to respect your grandfather's wish. ಅವ್ರ ಜೊತೆ ಸೇರ್ಕೊಳ್ಳಿ, ಏನೋ ಮಾಡಿ, ಅಥವಾ ಅವರೇ ನಿಮ್ ಜೊತೆ ಸೇರ್ಕೊತಾರೆ. ಈಗೋ ಬಿಟ್ಬಿಡಿ, ಏನು ಮಾಡಕ್ಕಾಗಲ್ಲ. ಅದಕ್ಕೆ ಕೂತ್ಕೊಂಡು ಮಾತಾಡಿ ಅವ್ರ ಜೊತೆ. ಈಗಿರೋರ್ನೇ ಇಲ್ಲ, ಹೊಸ ಸಮಿತಿ ಮಾಡಿ, ಅವ್ರನ್ನೂ ಸೇರಿಸ್ಕೊಳ್ಳಿ, ನೀವು ಸೇರಿ, ಎಲ್ಲ ಸೇರ್ಕೊಂಡು ಹೊಸದಾಗಿ ಏನಾರು ಒಂದ್ ಮಾಡಿ, ಅದನ್ನ ಇದ್ರೊಳಗಡೆ ಎಂಟರ್ ಮಾಡ್ಕೊಳ್ಳಿ. ಅವಾಗ ಏನ್ ಬೇಕೋ ಎಲ್ಲ ಸೂಕ್ತವಾಗಿ ಬರ್ಕೊಳ್ಳಿ. ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ಕೆ ಪ್ರಾರಂಭ ಮಾಡಿದ್ರೆ ಮೊದಲಲ್ಲಿ ಬರೋ ಸಾಕಷ್ಟು ವಿಘ್ನಗಳು ಬಂದೇ ಬರುತ್ತೆ. ಆ ವಿಘ್ನಗಳನ್ನೆಲ್ಲ ದಾಟ್ಕೊಂಡು ಹೋಯ್ತು ಅಂತಂದ್ರೆ ಕೊನೆಗೆ ಒಂದು ಒಳ್ಳೆ ರಿಲೀಫ್ ಸಿಗುತ್ತೆ. ಅದನ್ನ ಕೂತ್ಕೊಂಡು ಮಾತಾಡಿ. ಇಫ್ ಸಮ್ ಪರ್ಸನಲ್ ಇಂಟ್ರೆಸ್ಟ್ ಅಂಡ್ ಈಗೋಸ್ ಆರ್ ದೇರ್, ದಟ್ ವಿಲ್ ಆಲ್ ಗೆಟ್ ವ್ಯಾನಿಶ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ದೇವ್ರ ಸೇವೆ ನಿಮ್ ಫ್ಯಾಮಿಲಿನವ್ರು ಮಾಡೋದಕ್ಕೆ ಏನು ತಕರಾರಿಲ್ಲ, ಮಾಡ್ಲಿ. ಆದ್ರೆ ದೇವ್ರ ಸೇವೆ ಜೊತೆಗೆ ನೀವು ಮಾಡ್ತಿದ್ದೀರಿ, ನಿಮ್ ನಂತರ ಮಾಡ್ಬೇಕು ಅನ್ನೋದೇನಿದೆ, ಅದಕ್ಕೆ ಪರ್ಮನೆಂಟ್ ಆಗಿ ಏನಾದ್ರು ಒಂದು ದಾರಿ ಮಾಡಿ, 1-2 ಜನನ್ನ ಅಲ್ಲಿ ಅಪಾಯಿಂಟ್ ಮಾಡೋ ತರ, ಉತ್ಪನ್ನನ ಒಂದು ಅಕೌಂಟ್ ಮಾಡೋ ತರ, ಬಂದಕ್ಕಂತ ದುಡ್ಡನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡ್ತಕ್ಕಂಥದ್ದು, ಯಾರು ಒಬ್ಬಿಬ್ಬರನ್ನ ಅದಕ್ಕೆ ಅಪಾಯಿಂಟ್ ಮಾಡ್ತಕ್ಕಂಥದ್ದು, ಅವನ್ನೆಲ್ಲ ಮಾಡಿ ಏನಾರು ಒಂದು ನೀತಿ ಮಾಡಿ. ಪುಟ್ ಎನ್ ಎಂಡ್ ಟು ದಿಸ್ ಲಿಟಿಗೇಷನ್. ನೈದರ್ ಸಿದ್ದಪ್ಪ ವಿಲ್ ಬಿ ಹ್ಯಾಪಿ ನಾರ್ ದಿ ಡೈಟಿ ದೇರ್. ತುಂಬಾ ಜನಕ್ಕೆ ಏನಾಗಿರುತ್ತೆ ಅಂತಂದ್ರೆ, ಆ ಕಾರ್ಯಕ್ರಮ ನಡೆದಾಗ ಒಂದ್ ಸ್ಟೇಜ್ ಹಾಕಿ ನಮ್ಗಲ್ಲಿ ಕೂಡ್ಸಿ ಶಾಲೋತ್ಸಿ ಜನ ಎಲ್ಲ ಕರೆದು ನಮ್ ಮರ್ಯಾದೆ ಮಾಡ್ಬೇಕು, ಅಲ್ಲೆಲ್ಲ ಬರ್ತಕ್ಕಂಥವ್ರೆಲ್ಲ ನಮ್ಗೆ ನಮಸ್ಕಾರ ಹಾಕ್ಬೇಕು ಅಂತ ಇರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಈಗೋ. Some trustees are very, very down to earth, simple persons. They'll be in fact sweeping. And ಅವ್ರನ್ನ ತಳ್ಕೊಂಡು ಹೋಗ್ತಿರ್ತಾರೆ ಜನ. He won't even say that I am the managing trustee. ಇದು ಅವ್ರವ್ರಿಗೆ ಬಿಟ್ಟಿದ್ದು. ಇನ್ವಿಟೇಷನ್ ಅಲ್ಲಿ ನನ್ನ ಹೆಸರು ಹಾಕಿಲ್ಲ ಅಂತ ಕೇಸ್ ಹಾಕ್ತವ್ರು ಇದ್ದಾರೆ. ಅದಕ್ಕೆ ಬಂದಿರುತ್ತೆ, ನೀನ್ ಮೂರಾಣಿ ಟ್ರಸ್ಟಿ, ನೀನ್ ನನ್ಗೇನ್ ಕೇಳೋದು ಅಂತ. ಈ ಧರ್ಮದರ್ಶಿ ಅಂತ ಹಾಕೊಂಡ್ಬಿಡ್ತಾರೆ, ತಪ್ಪದು. ಟ್ರಸ್ಟಿಗೆ ಕನ್ನಡದಲ್ಲಿ ಈಕ್ವಲೆಂಟ್ ಧರ್ಮದರ್ಶಿ ಅಲ್ಲ. ಟ್ರಸ್ಟಿಗೆ ಕನ್ನಡದಲ್ಲಿ ಇರ್ತಕ್ಕಂಥದ್ದು, ಟ್ರಸ್ಟಿಗೆ ಇರ್ತಕ್ಕಂಥದ್ದು ವಿಶ್ವಸ್ಥ ಮಂಡಳಿ ಅಂತ. ಅಲ್ಲಿ ವಿಶ್ವಸ್ಥ ಮಂಡಳಿ ಸದಸ್ಯರು ಧರ್ಮದರ್ಶಿಗಳಾಗಲ್ಲ. ಧರ್ಮ ನಂಗೆ ಗೊತ್ತಿದ್ರೆ ಇನ್ಯಾರಿಗಾರ ದರ್ಶನ, ನಂಗೆ ಗೊತ್ತಿಲ್ದಿದ್ರೆ, ಇಫ್ ಎ ಕ್ಯಾಂಡಲ್ is burning, we can light another candle. If this candle itself is not burning, where is the question of lighting another candle? It's as simple as that. Dharma should not be equated to the religion alone. Read Justice Ramajoy's book. You will come to know what the dharma is.
He has written a book, no? Lordship has written a book titled Dharma. Dharma is a code of conduct, how to live. No dharma says you go to the court against the temple. Right? So therefore, ಅದನ್ನ ಬಿಟ್ಬಿಡೋಣ ಅಲ್ಲಿಗೆ. ಈಗ ಆಗಿದ್ದನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಉಪಯೋಗ ಇಲ್ಲ. As Mr. Ramlingam puts it, many of them may not be now either alive or not interested in this litigation. Find a way out, start a fresh book, fresh page, rewrite everything in a whatever the way you want. Put an end to this litigation. If possible. Otherwise, we'll write, no? Writing a judgment is not a difficult thing for this court. We'll write it. You are all there to assist the court. Properly maintained, properly looked after. That's it. Yes, after hearing P.H. Ramlingam for some time, in order to find out the feasibility of the amicable settlement, if any, having regard to the intrinsic issues involved in the matter, release this matter on Yavatigirana 20th, 21st, so that the parties can appear and then try and find out. On 20th of October, parties are directed to be present.